ಸರ್ಜನ್ ಇದ್ದದ್ದು 10,000 ಕಿಲೋಮೀಟರ್ಗಳಿಗಿಂತಲೂ ದೂರದ ಫ್ರಾನ್ಸ್ನಲ್ಲಿ. ಅವರು ಶಸ್ತ್ರಚಿಕಿತ್ಸೆ ಮಾಡಿದ ರೋಗಿ ಇದ್ದದ್ದು ಭಾರತದ ಇಂದೋರ್ನಲ್ಲಿ. ಇದು ವಿಶ್ವದ ಮೊದಲ ಅಂತರಖಂಡ ದೂರ ಶಸ್ತ್ರಚಿಕಿತ್ಸೆ. ಮೇಡ್ ಇನ್ ಇಂಡಿಯಾ ಸರ್ಜಿಕಲ್ ರೋಬೋಟ್ನ ಸಾಧನೆ ಹೇಗಿದೆ ನೀವೇ ನೋಡಿ. ಭಾರತದ ವೈದ್ಯಕೀಯ ಲೋಕದಲ್ಲಿ ಒಂದು ಅಪೂರ್ವ ಸಾಧನೆ ನಡೆದಿದೆ. ನಾವೀನ್ಯತೆ ಮತ್ತು ಸಹಯೋಗದ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸ ಬರೆದಿರುವ ಭಾರತವು ಮೇಡ್ ಇನ್ ಇಂಡಿಯಾ ಸರ್ಜಿಕಲ್ ರೋಬೋಟ್ ಅನ್ನು ಬಳಸಿಕೊಂಡು ವಿಶ್ವದ ಮೊದಲ ಅಂತರಖಂಡ ದೂರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್ನಲ್ಲಿ ನಡೆದ ಸೊಸೈಟಿ ಆಫ್ ರೋಬೋಟಿಕ್ ಸರ್ಜರಿ ಕಾನ್ಫರೆನ್ಸ್ನಲ್ಲಿ ಶಸ್ತ್ರಚಿಕಿತ್ಸಕರು ಸ್ಟ್ರಾಸ್ಬರ್ಗ್ ಅನ್ನು ಭಾರತದ ಇಂದೋರ್ನೊಂದಿಗೆ ಸಂಪರ್ಕಿಸುವ ಸುಮಾರು 10,000 ಕಿಲೋಮೀಟರ್ಗಳಾದ್ಯಂತದ SSI ಮಂತ್ರ ಶಸ್ತ್ರಚಿಕಿತ್ಸಾ ರೋಬೋಟ್ ವ್ಯವಸ್ಥೆಯನ್ನು ದೂರದಿಂದಲೇ ನಿಯಂತ್ರಿಸುವ ಮೂಲಕ 2 ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸಿದರು. ಭಾರತದ ಮೊದಲ CDSCO ಅನುಮೋದಿತ ಟೆಲಿಸರ್ಜರಿ ಶಸ್ತ್ರಚಿಕಿತ್ಸಾ ರೋಬೋಟ್ ಆಗಿರುವ SSI ಮಂತ್ರವು ಸರಿಸಾಟಿಯಿಲ್ಲದ ನಿಖರತೆ ಮತ್ತು ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುವ ಮೂಲಕ ಮೆಡ್ಟೆಕ್ ಮತ್ತು ರಿಮೋಟ್ ಹೆಲ್ತ್ ಕೇರ್ ವಿತರಣೆಯಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿತು. ಮೊದಲ ಶಸ್ತ್ರಚಿಕಿತ್ಸೆ ಗ್ಯಾಸ್ಟ್ರಿಕ್ ಬೈಪಾಸ್ ಅನ್ನು ಡಾಕ್ಟರ್ ಮೋಹಿತ್ ಭಂಡಾರಿ ಅವರು ಕೇವಲ 44 ನಿಮಿಷಗಳಲ್ಲಿ ನಡೆಸಿದರು. ಎರಡನೆಯದು ಅಪಧಮನಿಯ ಸೆಪ್ಟಲ್ ದೋಷ ಮುಚ್ಚುವಿಕೆಯ ಶಸ್ತ್ರಚಿಕಿತ್ಸೆಯನ್ನು SS ಇನ್ನೋವೇಷನ್ಸ್ ಇಂಟರ್ನ್ಯಾಷನಲ್ ಸಂಸ್ಥಾಪಕ ಡಾಕ್ಟರ್ ಸುಧೀರ್ ಶ್ರೀವಾಸ್ತವ ನಿರ್ವಹಿಸಿದರು. ಹಾಗೆಯೇ ಲೈವ್ ಟೆಲಿಸರ್ಜರಿಯನ್ನು ಚಿಕಾಗೋದ ವಿಶ್ವಪ್ರಸಿದ್ಧ ರೋಬೋಟಿಕ್ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಹುಸಮ್ ಬಾಲ್ಕಿ ಅವರು ನಿರ್ವಹಿಸಿದರು. ಇಂದೋರ್ನ ಶ್ರೀ ಅರಬಿಂದೋ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ನುರಿತ ತಂಡದ ನೇತೃತ್ವದಲ್ಲಿ ರೋಗಿಗಳ ಕಡೆಯವರ ಬೆಂಬಲದೊಂದಿಗೆ ಈ ಶಸ್ತ್ರಚಿಕಿತ್ಸೆಗಳು ನಡೆದವು. 2 ಶಸ್ತ್ರಚಿಕಿತ್ಸೆಗಳು ದೋಷರಹಿತ ನಿಯಂತ್ರಣ ಮತ್ತು ಯಾವುದೇ ತೊಡಕುಗಳಿಲ್ಲದೆ ಸರಾಗವಾಗಿ ಪೂರ್ಣಗೊಂಡವು. ಇದು ಭೌಗೋಳಿಕ ಅಡೆತಡೆಗಳನ್ನು ಮೀರಿ ವಿಶ್ವದ ಯಾವುದೇ ಮೂಲೆಯಲ್ಲಿರುವ ರೋಗಿಗಳಿಗೆ ತಜ್ಞ ಶಸ್ತ್ರಚಿಕಿತ್ಸಾ ಆರೈಕೆಯನ್ನು ಒದಗಿಸುವ SSI ಮಂತ್ರದ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ವೈದ್ಯಕೀಯ ತಂತ್ರಜ್ಞಾನದಲ್ಲಿ ತನ್ನ ನಾಯಕತ್ವವನ್ನು ಪ್ರದರ್ಶಿಸಿದ ಮತ್ತು ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುತ್ತಿರುವ ಇದು ನಿಜಕ್ಕೂ ಭಾರತಕ್ಕೆ ಒಂದು ಹೆಮ್ಮೆ.